ಒಬ್ಬೊಬ್ಬ ಶಿಲಾಬಾಲಿಕೆಯನ್ನು ವರ್ಣಿಸಿ ಹಾಡಿ ಕೊನೆಯಲ್ಲಿ ಶ್ರೀ ಚನ್ನಕೇಶವನಿಗೆ ಅರ್ಪಿತವಾಗಿರುವ ಕವಿತೆಗಳು ಡಿವಿಜಿಯವರ ಪ್ರತಿಭೆಯನ್ನು ಮತ್ತು ದೈವಭಕ್ತಿಯನ್ನು ಎತ್ತಿ ಸಾರುತ್ತದೆ. ಈ ನೃತ್ಯದ ಸನ್ನಿವೇಶದಲ್ಲಿ ನಾಟ್ಯರಾಣಿ ಶಾಂತಲೆ ಬೇಲೂರು ದೇವಾಲಯದ ಶಿಲಾಬಾಲಿಕೆಯರ ತನ್ನ ಸ್ವಪ್ನದಲ್ಲಿ ಬಂದು ನರ್ತಿಸುವುದನ್ನು ಕಾಣುತ್ತಿದ್ದಾಳೆ. ಡಕ್ಕೆಯನ್ನು ಬಾರಿಸುತ್ತಾ ಚನ್ನಕೇಶವನ ನಗುಮುಖವನ್ನು ನೆನೆಸಿಕೊಂಡು ಕುಣಿಯುವ ಬಾಲಿಕೆಯನ್ನು ವರ್ಣಿಸುವ ಹಾಡಿನ ನೃತ್ಯವನ್ನು ಕನಸಿನಲ್ಲಿ ನೋಡುತ್ತಾ ಶಾಂತಲೆ ಆನಂದಿಸುತ್ತಿದ್ದಾಳೆ. ಬೇಲೂರು ವೈಭವವನ್ನು ಅಲ್ಲಿರುವ ಒಂದೊಂದು ಶಿಲ್ಪಿಯನ್ನು ನೋಡಿಯೇ ತಿಳಿಯಬೇಕು. ಒಂದೊಂದು ಶಿಲಾಬಾಲಿಕೆ ಒಂದೊಂದು ಬಗೆಯ ಶೃಂಗಾರ ಸೌಭಾಗ್ಯವನ್ನು ಸೂಸುತ್ತಿದ್ದಾಳೆ. ಕೈಯಲ್ಲಿ ಹಿಡಿದುಕೊಂಡಿರುವ ಕನ್ನಡಿಯಲ್ಲಿ ತನ್ನ ಸೌಂದರ್ಯವನ್ನು ನೋಡಿಕೊಂಡು ತಾನೇ ಮನಸೋಲುವ ದರ್ಪಣ ಸುಂದರಿಯು ಎಲ್ಲರ ಮನಸೂರೆಗೊಳ್ಳುತ್ತಾಳೆ. ವೀಣೆಯ ಗಾಯನದಿಂದ ಮತ್ತು ನರ್ತನದಿಂದ ಎಲ್ಲರನ್ನೂ ಸಂತೋಷಗೊಳಿಸುವವಳೇ ವೀಣಾಪಾಣಿ. ಗಿಳಿಯನ್ನು ಹಿಡಿದು ಅದರ ಬಳಿಯಿಂದ ಚನ್ನಕೇಶವನ ರಹಸ್ಯವನ್ನು ತಿಳಿದುಕೊಳ್ಳುವವಳೇ ಶುಕಭಾಷಿಣಿ. ಶ್ರೀ ಚನ್ನಕೇಶವನ ಗುಟ್ಟನ್ನು ಮನದೊಳಿಟ್ಟುಕೊಂಡು ಶರತ್ಕಾಲದ ಚಂದ್ರನ ನಗೆಯಿಟ್ಟುಕೊಂಡವಳು ಕೊರವಂಜಿ. ಹೀಗೆ ಒಂದೊಂದು ಶಿಲಾಬಾಲಿಕೆಯು ತೋರುವ ಸೌಂದರ್ಯವನ್ನು ಕಂಡು ನಿದ್ದೆಯಿಂದ ಎದ್ದೇಳುವ ಶಾಂತಲೆ ತನ್ನ ಮುಂದಿರುವ ಶಿಲಾಬಾಲಿಕೆಯನ್ನು ನೋಡಿ